ಶಿಡ್ಲಘಟ್ಟ ತಾಲೂಕಿನ ಜಮಖಂಡಿ ಹೋಬಳಿಯಲ್ಲಿ 2823 ಎಕರೆ ಸರ್ಕಾರ ಭೂ ಸ್ವಾಧೀನ ಮಾಡಬೇಕು ಅಂತೇಳಿ KEDB ಮುಖಾಂತರ ಇವತ್ತು ಅಧಿಸೂಚನೆ ಮಾಡಿಸಿದೆ. ಅಧಿಸೂಚನೆಯನ್ನು ಹೊರಡಿಸಿ ಎಲ್ಲ ರೈತರಿಗೂ ನೋಟಿಸ್ ಕೊಟ್ಟು 1 ವರ್ಷ ಆಗಿದೆ. ಇದರ ಪರವಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಮತ್ತು ಜಿಲ್ಲಾಡಳಿತ, ತಾಲೂಕು ಆಡಳಿತ ಮತ್ತು ಬೆಂಗಳೂರಿನ KEDB ಇಲಾಖೆ ಎಲ್ಲ ಸೇರಿ 1088 ಜನ ರೈತರಿದ್ದಾರೆ. 1088 ಜನ ರೈತ ಖಾತೆದಾರರಿಗೂ ಕೂಡ ಲಿಖಿತವಾಗಿ ನೋಟಿಸನ್ನು ಕೊಟ್ಟು ಅವತ್ತು ಬೆಳಗಿನ ಜಾವ ಬೆಳಗ್ಗೆ 8ರಿಂದ ಸಂಜೆ 7:30ವರೆಗೂ ಒಂದು ಅಭಿಪ್ರಾಯ ಸಂಗ್ರಹವನ್ನು ಮಾಡಿದ್ದಾರೆ. ಅಭಿಪ್ರಾಯ ಸಂಗ್ರಹಣ ಪಾರದರ್ಶಕವಾಗಿದೆ. ಯಾಕಂದರೆ ಇವತ್ತು ಇಡೀ ಜಿಲ್ಲಾಡಳಿತ ಅಲ್ಲಿ ನಿಂತು ಮಾನ್ಯ ಸಚಿವರು ಪ್ರತಿ ಕೋಣೆಗೆ ಹೋಗಿ ಸರ್ಕಾರದ ಜವಾಬ್ದಾರಿಗಳನ್ನು ಪಾರದರ್ಶಕವಾಗಿ ಜನರ ಮುಂದೆ ಇಟ್ಟಿದ್ದಾರೆ. ಅದನ್ನು ಸಹಿಸಲಾರದಿರ್ತಕ್ಕಂಥ ಕೆಲವರು ಹಿಂದೆ ಏನು ಹೇಳ್ತಾಯಿದ್ರು, KEDB ದುಡ್ಡು ಕೊಡಲ್ಲ, KEDB ಒಂದೇ ಸೆಂಟ್ರಲ್ ಕೊಡಲ್ಲ, ಮತ್ತು 40ರಿಂದ 50 ಲಕ್ಷ ಮೇಲೆ ದಾಟಲ್ಲ ಅಂತ ಹೇಳ್ಬಿಟ್ಟು ಹಳ್ಳಿಗಳಲ್ಲಿ ಒಂದು ಸುಳ್ಳು ಆಪಾದನೆಗಳನ್ನು ಮಾಡ್ಕೊಂಡು ಹೋಗ್ತಾಯಿದ್ರು. ಇದಕ್ಕೆಲ್ಲ ಮಾನ್ಯ ಸಚಿವರು ಪ್ರತಿ ಕೊಠಡಿಗೂ ಅವರೇ ಹೋಗಿ ಅವರ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಬರುತ್ತೆ. ಇವತ್ತು ಸರ್ಕಾರ ಒಂದು ರೈತನಿಗೆ 1 ಕೋಟಿ ಕೊಟ್ಟು ಅದರಲ್ಲಿ 32 ಲಕ್ಷ ರೂಪಾಯಿ GST ಹೋಗುತ್ತೆ. ಅದೇ ಸರ್ಕಾರದ 1 ಕೋಟಿಗೂ 1 ರೂಪಾಯಿ ಕೂಡ GST ಇಲ್ಲ. ಮತ್ತು ನೀವೇನು ದುಡ್ಡು ಬರಲ್ಲ ಅಂತ ಹೇಳ್ತಾ ಇದ್ದೀರಿ, ಒಂದೇ ಕಂತಲ್ಲಿ ನಾವು ದುಡ್ಡು ಕೊಡ್ತೀವಿ, ಮತ್ತು ನೀವು ನಿಮ್ಮ ಮನೆಗೆ ಒಂದೊಂದು ಉದ್ಯೋಗ ನೀಡ್ತೀವಿ ಅಂತೇಳಿ ಪ್ರತಿ ರೂಮ್ಗೂ ಹೋಗ್ಬಿಟ್ಟು ಅವರ ಏನು ರೈತರನ್ನ ಮನವೊಲಿಸಿದ್ರು. ಅದು ರೈತರು ಕೂಡ ಸಚಿವರು ಮತ್ತು ಶಾಸಕರು ಬಂದು ಹೇಳ್ತಂಥ ಸಂದರ್ಭದಲ್ಲಿ ಅವರ ಮಾತಿಗೆ ಕುಟುಬಿದ್ದು ಅವರ ಮಾತಿಗೆ ಬದ್ಧರಾಗಿ ಇವತ್ತು 60% ನಾವು ಅಭಿವೃದ್ಧಿಯ ಪರವಾಗಿದ್ದೇವೆ ಅಂತೇಳಿ ತೋರಿಸಿದ್ದಾರೆ. ಆ 60% ಏನು ಅಭಿವೃದ್ಧಿಯ ಪರ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದನ್ನು ಆ ನುಂಗ್ಲಾರದ ತುತ್ತಾಗಿ ಇವತ್ತು ನಮಗೆಲ್ಲೋ ಕಾಣದ ಕೈಗಳ ಒಂದು ಇಷ್ಟು ದಿವಸ ನಮಗೆ ಸಪೋರ್ಟ್ ಮಾಡಿದೆ. ಹಿಂದೆ ನಮಗೆ ಭೂ ಮಾಫಿಯಾ ಕಂಪ್ನಿಗಳಿದ್ದಾವೆ, ಅವ್ರ ಹತ್ರ ಇನ್ನೇನು ಹೇಳಬೇಕು ಅಂತೇಳಿ ಇವತ್ತು ಅಭಿಪ್ರಾಯ ಸಂಗ್ರಹಣ ಪಾರದರ್ಶಕವಾಗಿಲ್ಲ ಅಂತೇಳಿ ನಮ್ಮ ಸ್ನೇಹಿತರು ಆರೋಪವನ್ನು ಮಾಡ್ತಾಯಿದ್ದಾರೆ. ಅದು ಸತ್ಯಕ್ಕೆ ದೂರವಾಗಿದೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಮತ್ತು ಈ ಭಾಗದಲ್ಲಿ ಅಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಉದ್ಯೋಗ ನೀಡಿದ್ದೇ ಆದಲ್ಲಿ ಮಾನ್ಯ ಉಸ್ತುವಾರಿ ಸಚಿವರು ಮತ್ತು ಶಾಸಕರ ಫೋಟೋವನ್ನು ಪ್ರತಿ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಯಾಕಂದರೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಕೈಗಾರಿಕೆ ಇದೆ, ಚಿಂತಾಮಣಿಯಲ್ಲಿ ಕೈಗಾರಿಕೆ ಇದೆ, ಬಾಗೇಪಲ್ಲಿ ಕೈಗಾರಿಕೆ ಇದೆ, ಈ ಕಡೆ ದೇವನಹಳ್ಳಿ, ಹೊಸಕೋಟೆ ಇದೆ, ನಮ್ಮ ಶಿಡ್ಲಘಟ್ಟದಲ್ಲಿ ಇಲ್ಲಿದೆ ಕೈಗಾರಿಕೆ. 100 ಜನ ಕೆಲಸ ಮಾಡ್ತಕ್ಕಂಥ ಯಾವುದೇ ಒಂದು ಕಂಪ್ನಿ ಇಲ್ಲ. ಇವತ್ತು ಅಂತಹ ಒಂದು ಭಾಗದಲ್ಲಿ ಬಂದು ಒಂದು 2,000 ಜನಕ್ಕೆ ಕೆಲಸ ಕೊಟ್ಟರೆ, 2,000 ಜನ ಕೆಲಸ ಕೊಟ್ಟರೆ 10,000 ಜನ ಜೀವನ ಮಾಡ್ತಾರೆ. ಇದರಿಂದ ಎಲ್ಲರೂ ಉದ್ಯೋಗ ಸೃಷ್ಟಿಯಾಗುತ್ತೆ, ಬಡತನ ನಿರ್ಮೂಲನೆ ಆಗುತ್ತೆ, ಮತ್ತು ಇವತ್ತು ರೈತನೂ ಬೇಕು, ಇದು ಕೈಗಾರಿಕೆ ಬೇಕು. ಹಾಗಾಗಿ ನಾವು ಇವತ್ತು ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ತಾಯಿದ್ದೇವೆ, ಏನು ನೀರಾವರಿ ಪ್ರದೇಶವನ್ನು ಬಿಟ್ಟು ನೀವು ಮಾಡಿ ಅಂಥೇಳಿ ಇವತ್ತು ಮಾಡಲೇಬೇಕು ಅಂಥೇಳಿ ಇವತ್ತು ಹೋರಾಟದ ಮೂಲಕ ಅವರಿಗೆ ಮನವರಿಕೆ ಮಾಡ್ತಾಯಿದ್ದೀವಿ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿಗಳನ್ನು ಪ್ರತಿದಿನ ಅಪರ ಜಿಲ್ಲಾಧಿಕಾರಿಗಳು ಬಂದು ಮನವಿಯನ್ನು ಸ್ವೀಕರಿಸಿದ್ದಾರೆ. ನಮ್ಮದಿಷ್ಟೇ ಉದ್ದೇಶ, ಯಾರು ಕೆಂಪು ಚೀಟಿ ಹಾಕಿದ್ದಾರೆ, ಯಾರು ಬಿಳಿ ಚೀಟಿ ಹಾಕಿದ್ದಾರೆ, ಆ ಮಾಹಿತಿ ಸೋರಿಕೆ ಆಗಬಾರ್ದು. ಒಂದು ವೇಳೆ ಮಾಹಿತಿ ಸೋರಿಕೆ ಆಗಿ ಏನಾದರೂ ಗ್ರಾಮಗಳಲ್ಲಿ ಅಶಾಂತವಾದ ಸೃಷ್ಟಿ ಆದರೆ ಅದಕ್ಕೆ ನೇರ ಹೊಣೆ ತಾಲೂಕು ಆಡಳಿತ, ಜಿಲ್ಲಾಡಳಿತದ ಈ ಸಂದರ್ಭದಲ್ಲಿ ನೇರವಾಗಿ ಎಚ್ಚರಿಸ್ತಾ ಇದ್ದೀನಿ.